ಹೊಳೆಯ ಮಧ್ಯೆ ಜೀವ ಭಯದಲ್ಲಿಯೇ ನಿತ್ಯವಾಸ. ಮನೆ ಮಾಡಿಕೊಡಲು ಕೇಳಿದರೆ ಲಂಚಕ್ಕೆ ಬೇಡಿಕೆ. ಕನ್ನಡ ಟುಡೇ ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್ ಸುಕ್ತೇಕರ್. ವೀಕ್ಷಕರೇ, ಮಳೆ, ಚಳಿ, ಬೇಸಿಗೆ ಅಂತ ಬಂದಾಗ ಕಾಲಕಾಲಕ್ಕೆ ನಗರ ಪ್ರದೇಶದಲ್ಲಿ ಇರುವ ನಾವು ತೊಂದರೆ ಅನುಭವಿಸ್ತೀವಿ. ಆದರೆ ಇಲ್ಲಿನ ಕುಟುಂಬಗಳ ಪರಿಸ್ಥಿತಿ ಹೇಗಿದೆ ನೀವೇ ಕೇಳಿ. 3 ಅಣ್ಣ ತಮ್ಮರಾಗ ಹೋಗ್ಯಾರ, ನಾವು ಒಬ್ಬನಿದ್ದೀನಿ. ಅವ್ರಿಲ್ಲ, ಒಬ್ಬ ಮುಣಿಗಿದ, ಎಲ್ಲ ತಗೊಂಡು ಹೋಗ್ಯಾರ ಅವರು. ಈಗ ಇರೋರು ಇಲ್ಲಿ ಒಬ್ಬ ಅಣ್ಣನ ಮಕ್ಕಳು 3 ಇದಾರೆ. ಅವ್ರು ಮನೆಗೆ ದೀಪ ಇಲ್ರಿ, ಇಲ್ಲ ಅಂತ ಹೇಳಲ್ಲ, ಸುಮ್ಮ ಮೋಟ್ರ್ ನಡ್ಸಕ್ಕೆ ಆಯ್ತು. ಈಗ ಬಂದ್ರಿ ಸರಳ ಅದ. ಈಗ ನಾಳೆ ಗಂಗಾ ತುಂಬಿದಾಗ ಸಾಧ್ಯ ಇಲ್ಲ ಹೋಗಕ್ಕ. ತೆಪ್ಪ ತಗೊಂಡು ಹೋಗನ ಆಗಲ್ಲ, ಫುಲ್ ಆದಾಗ. ಹೌದು, ಸುತ್ತಲೂ ಹೊಳೆಯ ಪ್ರದೇಶ, ಮಧ್ಯದ ಬೆಟ್ಟದಲ್ಲಿಯೇ ಇವರ ವಾಸ. ಹತ್ತಿರವೇ ಇರುವ ಗ್ರಾಮ ಯಳಗುಂದಿಯಲ್ಲಿ ಮನೆ ಕೇಳಿದರೆ ಗ್ರಾಮ ಪಂಚಾಯತ್ ಸದಸ್ಯರು ಲಂಚ ಕೇಳಿದ ಅಮಾನವೀಯ ಘಟನೆ ವಿಷಾದನೀಯ. ಏನು ಕೇಳಿಲ್ಲ, ನಾವು ಏನಾದ್ರೂ ಇಲ್ಲಿ ಹರ್ಯಾಣದಾಗ ಇದೀವಿ, ನಮ್ಗೆ ತೊಂದರೆ ಅದ, ನಮ್ಗೆ ಹೊರಗಡೆ ಏಟತ್ತಿದ್ರೆ ಹೊರಗಡೆ ಹಾಕ್ರಿ ನಾವು ಕೇಳಿವಿ. ಆಗಲ್ಲ ಅಂತಾರೆ, ಆಗಲ್ಲ ಅಂತಾರೆ. 20,000 ಕೊಡು ಹಾಕ್ತೀವಿ ಅಂತಾರೆ. 20,000 ನಾ ಎಲ್ಲಿ ಕೊಡೋಣ ಬಡ್ರಿ. ಇವ್ರಿ ಅಧ್ಯಕ್ಷ ಇವ್ರಿ ಆಗ್ಯಾರಲ್ಲ ಮೆಂಬರ್ಗಳು. ಹೊಳೆಯಲ್ಲಿ ಈಗಾಗಲೇ 2 ಜೀವ ಕಳೆದುಕೊಂಡು 20 ವರ್ಷ ಕಳೆದರೂ ಪರಿಹಾರವಿಲ್ಲ. ತಮ್ಮ ಜೀವದ ಭಯದಲ್ಲಿಯೇ ವಾಸವಿರುವ ಈ ಜನರ ಕಾಳಜಿ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಯಾಕಿಲ್ಲ? ಹೋಗ್ರ ಅಂತ ಹೇಳಿದ್ವಿ. ಇಲ್ಲಿ 2 ಲುಕ್ಷಣ ಆದವಲ್ಲ, ಜರ್ಮನು ಆದವಲ್ಲ, 2 ಇಲ್ಲ ಬಂದಿಲ್ಲ. ಆದ್ರೆ ಕೋಲ್ಟಿಗೆ ಬಿದ್ದದ. ನನ್ನ ಮಗ 12 ವರ್ಷ ಇತ್ತು. ಈಗ ಕರ್ಕೊಂಡು ಹೋಗ್ತೀನಪ್ಪ ಕಳ್ಸಂದ ಹೋಗಾಗ ಸರಳೋಗಿ ಒಳ್ಳೆ ಬರಾಗ ಏನು ಮಾಡ್ತಿ, ಅದು ಅಡ್ಗ ಬಕ್ಬರ್ಗೆ ಬಿದ್ದು ಇಬ್ಬರು ವಯಸ್ಸವನು ಕಲಸ, 12 ವರ್ಷ ಹುಡುಗ ಕಲಸ. ಅದು ಬಾಡಿ ಸಿಗಲ್ಲ, ಮಸ್ತ್ ಹುಡುಕಿದ್ವಿ, ಬಾಡಿ ಸಿಗಲ್ಲ. 22 ವರ್ಷ ಆಯ್ತು ನಡೆದದ. ಕೋಲ್ಟಿಗೆ ಬಿದ್ದಂತ ಅಲ್ಲ, ಬಿದ್ದದ ಅಲ್ಲಿ ಕೋಲ್ಟಿಗೆ ಬಿದ್ದ. ಅಷ್ಟಕ್ಕೂ ಈ ಪ್ರದೇಶ ಇರುವುದು ಲಿಂಗಸ್ಗೂರು ತಾಲೂಕಿನ ಗುಂತಗೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಇಲ್ಲಿಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸ್ವಲ್ಪ ಕಣ್ಣು ತೆರೆದು ಮಾನವೀಯತೆ ಮೆರೆದು ಬೇರೆಡೆ ಮನೆ ಮಾಡಿ ಕೊಡಬೇಕಾಗಿ ಅವರ ಕಳಕಳಿಯ ಮನವಿ. ಏನು ಕೇಳಿಲ್ಲ, ನಾವು ಏನಾದ್ರೂ ಇಲ್ಲಿ ಹರ್ಯಾಣದಾಗ ಇದೀವಿ, ನಮ್ಗೆ ತೊಂದರೆ ಅದ, ನಮ್ಗೆ ಹೊರಗಡೆ ಏಟತ್ತಿದ್ರೆ ಹೊರಗಡೆ ಹಾಕ್ರಿ.